ಹಾಯ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋವಂತಹ ಮೂವಿ ಬಂದು ಸತಿ ಲೀಲಾವತಿ ಅಂತ. ಈ ಒಂದು ಮೂವಿ ತೆಲುಗಿನಲ್ಲಿದೆ. ಹೀರೋನ ಮೊದಲು ತೋರಿಸ್ತಾರೆ. ಅವನ ಹೆಸರು ರಾಮ್ ಸೇತು ಅಂತ. ಹಾಗೆ ಹೀರೋಯಿನ್ ಹೆಸರು ಲೀಲಾ ಅಂತ. ಅವರು ಚಿಕ್ಕದ್ರಲ್ಲಿಂದಲೇ ಒಂದು ಟೈಮಲ್ಲಿ ಭೇಟಿ ಮಾಡಿರ್ತಾರೆ. ಆವಾಗ ಲೀಲಾ ಹೇಳಿರ್ತಾಳೆ, ನಾನು ಮತ್ತೆ ಸಿಗ್ತೀನಿ, ನಿನ್ನನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಹಂಗಂದಾದ್ಮೇಲೆ ಅವಳು ನೆಕ್ಸ್ಟು ಬಿಟ್ಬಿಟ್ಟು ಬಂದ್ಬಿಡ್ತಾಳೆ ರಾಮ್ ಸೇತುನ. ಹಾಗೆಯೇ ಇಲ್ಲಿ ಅವ್ರ ಅಪ್ಪ ಅಮ್ಮ ಜಗಳ ಆಡೋದನ್ನೇ ತೋರಿಸಿರ್ತಾಳೆ. ಅವಳಿಗೆ ಮೊದಲಿಂದನೂ ಇದನ್ನು ನೋಡಿ ನೋಡಿ ಸಾಕಾಗಿರುತ್ತೆ, ಮಗುವಿಂದನೇ ಇವ್ರ ಅಪ್ಪ ಅಮ್ಮನ ಜಗಳ ನೋಡಿ ನೋಡಿ. ಹಾಗೆಯೇ ಇವಳಿಗೆ ಒಬ್ಬ ಮಾವ ಕೂಡ ಇರ್ತಾನೆ, ಗನ್ ಇಟ್ಕೊಂಡಿದ್ದಾನಲ್ಲ ಅವನೇ. ನೋಡು, ನಾನು ಗನ್ ಇಟ್ಕೊಂಡಿದ್ದೀನಿ, ನಾನು ಸ್ಪೈಡರ್ ಮನು ನಿಜವಾದ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ ಮಾವ. ಅದು ಲೀಲನ್ ಜೊತೆ. ಲೀಲನ್ಗೆ ಹೇಳ್ತಾನೆ, ನೋಡು ಅದು ಗೊಂಬೆ, ನಾನು ರಿಯಲ್ ಹೀರೋ. ನೋಡು, ನಾನು ಇಟ್ಕೊಂಡಿದ್ದೀನಿ, ಗನ್ ಇಟ್ಕೊಂಡಿದ್ದೀನಿ, ನಾನೇನೇ ಹೀರೋ ಅಂತ ಹೇಳ್ತಾ ಇರ್ತಾನೆ ಲೀಲಿಂಗೆ ಬರೀ ಅವ್ರ ಅಪ್ಪ ಅಮ್ಮನ ಜಗಳ ನೋಡಿ ನೋಡೇ ಸಾಕಾಗಿರುತ್ತೆ. ಅಲ್ಲಿ ನೋಡಿದ್ರೆ ಮತ್ತೆ ಜಗಳ ಆಡ್ತವ್ರೆ. ನೋಡು, ನಾವಿಬ್ಬರು ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾನೆ ಮಾವ 2001ರಲ್ಲಿ. ಲೀಲಾ, ನಾನು ಯಾಕೋ ಬೆಳೆಯೋಕ್ಕಾಗ್ತಿಲ್ಲ. ಓಕೆ, ಪರವಾಗಿಲ್ಲ, ನಾನು ನಿನ್ನ ಜೊತೆಗೆ ನಿಲ್ತೀನಿ ಅಂತಾನೆ. ಪ್ರಪೋಸ್ ಕೂಡ ಮಾಡ್ತಾನೆ ಲೀಲಿಂಗೆ ಅವರ ಮಾವ. ಆದರೆ ರಿಜೆಕ್ಟ್ ಮಾಡ್ತಾಳೆ. ನೋಡು, ಹೀರೋ ಅಂತ ಅಂದರೆ ನನಗಿಂತ ಹೈಟ್ ಇರಬೇಕು ಅನ್ನೋದೇ ನನ್ನ ಕನಸು, ದಯವಿಟ್ಟು ನಾನು ಮರ್ತ್ಬಿಡು ಅಂತ. ಇಲ್ಲೂ ಹೀರೋ ನೋಡಿದ್ರೆ ಎಲ್ಲ ಪ್ಯಾಕ್ ಮಾಡ್ತಿರ್ತಾನೆ, ಯಾಕಂದರೆ ಅವನು ಹಾಸ್ಟೆಲಲ್ಲಿ ಇರ್ತಾನೆ. ಆಯಾಗಿ ಹೇಳ್ತಾ ಇರ್ತಾನೆ, ಮತ್ತೆ ಮತ್ತೆ ಬರ್ತಾ ಇರ್ತೀನಿ, ಯು ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇಲ್ಲಿ ಒಂದು ಸೀನ್ ನಡೀತಾ ಇರುತ್ತೆ. ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಒಂದು ಲವ್ವರ್ ಬಗ್ಗೆ ಒಂದು ಕಂಪ್ಲೇಂಟ್ನ ಹೇಳ್ತಾ ಇರ್ತಾಳೆ ಹೀರೋಯಿನ್ನು. ಇದನ್ನು ಡೈರೆಕ್ಟ್ ಮಾಡ್ತಾ ಇರೋದೇ ನಮ್ಮ ಲೀಲಾ, ಕಥೆಯ ಹೀರೋನು ಅಲ್ಲೇ ಇರ್ತಾನೆ. ಅವನು ಹೀರೋ ಕೇಳ್ತಾನೆ, ಒಂದು 5 ನಿಮಿಷ ಮಾತಾಡಬೇಕು ನಿನ್ನ ಜೊತೆ ಲೀಲಾ ಅಂತ ಕೇಳ್ತಾನೆ. ಅವನೇನೆ ರಾಮ್ ಸೇತು. ಹಾಗೆಯೇ ನೋಡ್ತಾ ನೋಡ್ತಾ ಡೈರೆಕ್ಟರ್ ಮೀಟ್ ಮಾಡ್ತಾನೆ. ನಿಮ್ಮ ಇವರು ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಕಣ್ರಿ ಅಂತ ಎಲ್ಲ ಅವಳ ಬಗ್ಗೆ ಹೊಗಳ್ತಾ ಇರ್ತಾರೆ. ಇವನು ಹುರ್ಕೋತಾ ಇರ್ತಾನೆ, ಟೈಮೇ ಸಿಗ್ತಾ ಇಲ್ವಲ್ಲ ಮಾತಾಡೋಕ್ಕೆ ಅಂತ. ಇಲ್ಲೊಬ್ಬ ಅವನಲ್ಲ, ಇವನು ನಾವೇನೋ ಒಂದು ಕೇಳಿದ್ರೆ ಏನೋ ಒಂದು ಹೇಳ್ತಾನೆ, ನಾವೊಂದು ಕೇಳಿದ್ರೆ ಅವನೊಂದು ಆನ್ಸರ್ ಕೊಡ್ತಾನೆ ನಾನು ಸಿಂಕಾಗಿ. ಇಲ್ಲಿಗೆ ಬರ್ತಾನೆ, ಮೇಡಮ್ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಸರಿ ಆಯಿತು ಕಳಿಸಿ ಅಂದ್ಬಿಟ್ಟು ಕರೀತಾಳೆ. ಕರೆದ್ರೆ ಇವಳೊಂದು ಹೇಳಿದ್ರೆ ಅವನೊಂದು ಹೇಳ್ತಾ ಇರ್ತಾನೆ. ಇಲ್ಲಿ ನೋಡಿದ್ರೆ ಪ್ಲ್ಯಾನಿಂಗ್ ನಡೀತೈತೆ, ಕೊನೆ ಸೀನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ. ಅವಳು ಸೆಟ್ ಹಾಕ್ಕೊಟ್ಟಿದ್ದಾಳೆ. ಅದಕ್ಕೆ 60 ಲಕ್ಷ ಖರ್ಚಾಗುತ್ತಂತೆ. ಈ ಪ್ರೊಡ್ಯೂಸರ್ಗೆ ಹೇಳ್ತಿದ್ದಂಗೆ ಅಲ್ಲಿಂದನೇ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಟ್ಬಿಟ್ಟ. ಇಲ್ಲಿ ನೋಡಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದಾರೆ. ನೋಡಿ, ನಿಮ್ಮ ಈ ಡೈರೆಕ್ಟರ್ಗೆ ಯಾವಾಗಾದರೂ ಫ್ರೀ ಇದ್ದರೆ ನನ್ನ ಬಗ್ಗೆನೂ ಒಂದು ಮೂವಿನ ಮಾಡೋಕ್ಕೆ ಹೇಳಿ ಅಂತ ಕೇಳ್ತಾವನೆ. ಅದಕ್ಕೆ ನಮ್ಮ ಡೈರೆಕ್ಟರ್ಗೆ ಫ್ರೀನೇ ಇಲ್ಲ, ಇನ್ನೂ 1 ವರ್ಷ ಅವ್ರಿಗೆ ಬಿಡುವೇ ಇಲ್ಲ ಅಂತಾನೆ. ಇಲ್ಲಿ ನೋಡಿದ್ರೆ ಇವನು ಕಾದು ಕಾದು ಸಾಕಾಯಿತು. ಲೀಲಾ ನೋಡಿದ್ರೆ ತಿರುಗು ನೋಡ್ತಾ ಇಲ್ಲ. ಮನೆಗೆ ಬರ್ತಾಳೆ ಲೀಲಾ. ಬೆಳಗ್ಗೆ ಆಗ್ತಿದ್ದಂಗೆ ಕೂಗ್ತಾವಳೆ, ಸೇತು ಸೇತು ಅಂತ. ಏನಕ್ಕೆ ಅವಾಗಿಂದ ಕೂಗ್ತಿದ್ದೀನಿ, ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾಳೆ ಸೇತುನ. ನೀನು ಕೂಗಲಿಲ್ಲ, ನನ್ನ ಕಿರ್ಚ್ತಾ ಇದೆಯಾ, ನಾನು ಹೆಂಗೆ ಹೇಳಲಿ ಹ್ಞೂ ಅಂತ. ನಾನೇನೋ ಒಂದು ವಿಷಯ ಹೇಳಬೇಕು ನಿನಗೆ ಅಂತಾನೆ. ಏನು ಹೇಳೋದು ಹೇಳು ಬೇಗ ಅಂತಾಳೆ. ನೀರು ಕುಡಿದ್ಬಿಟ್ಟೆ ಮಾತಾಡೋಣ ತಾಡಿ ಅಂದ್ಬಿಟ್ಟು ನೀರು ಕುಡಿಯೋಕೆ ಹೋಯ್ತಾಳೆ. ನೋಡು ಲೀಲಾ, ಗೊತ್ತಾಗುತ್ತೆ ಈಗ, ಫೈಯರ್ಗೂ ನೀರಿಗೂ ಆಗಲ್ಲ, ಹಾಗೆಯೇ ಹಾವು ಮುಂಗ್ಸಿಗೂ ಆಗಲ್ಲ, ಹಾಗೆ ನನಗೂ ನಿನಗೂ ಆಗೋದೇ ಇಲ್ಲ, ದಯವಿಟ್ಟು ಡೈವರ್ಸ್ ಕೊಡು ಅಂತ ಕೇಳ್ಬಿಡ್ತಾನೆ. ಹಾಗೆಯೇ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಫಸ್ಟ್ ಅವು ಹೆಂಗಿದ್ದೋ, ಶಾಪಿಂಗ್ ಹೋಗ್ತಿದ್ದೋ, ಮಾಲ್ಗೆ ಹೋಗ್ತಿದ್ದೋ, ಪಾರ್ಟಿ ಕ್ಲಬ್ಬು ಅಂತ ಸುತ್ತಾಡ್ತಾ ಇದ್ದೋ. ಆದರೆ ಇವಾಗ ನೋಡಿದ್ರೆ ನಾನು ಒಂಟಿಯಾಗಿರೋ ಫೀಲ್ ಆಗ್ತಿದೆ. ನನಗೆ ನಿನ್ನ ಮೇಲೆ ಒಂಚೂರೂ ಇದೇ ಇಲ್ಲ, ಫೀಲಿಂಗೇ ಇಲ್ಲ ನಿನಗೆ ನನ್ನ ಮೇಲೆ. ಬರೀ ನಿನಗೆ ಕೆಲಸ ಅದೇ ಹುಚ್ಚು. ನಾನು ಎಷ್ಟು ದಿನ ಅಂತ ನೋಡಲಿ, ನಂಗೆ ಡಿವೋರ್ಸ್ ಬೇಕೇ ಬೇಕು ಅಂತಾನೆ. ಎಷ್ಟೋ ದಿನ ನಿಮ್ಮ ಅಸಿಸ್ಟೆಂಟ್ ಜೊತೆನೇ ಮಾತಾಡಿದ್ದೀನಿ, ಫೀಸಾ ಕೊಡ್ತಾಯಿದ್ದೀನಿ, ಅವ್ರು ಡೈರೆಕ್ಷನಲ್ಲಿ ಬ್ಯುಸಿ ಇದ್ದಾರೆ, ಅವರು ಸ್ಕ್ರೀನ್ ಪ್ಲೇ ಮಾಡ್ತಿದ್ದಾರೆ ಅಂತಲೇ ಹೇಳೋದಾಯಿತು. ನಾನು ಎಷ್ಟೋ ದಿನ ಮಾತಾಡೋಕ್ಕೆ ಬಂದೆ, ನೀನು ಇಲ್ಲ ಇವಾಗ ಟೈಮ್ ಇಲ್ಲ, ಮನೇಲಿ ಮಾತಾಡೋಣ ಅಂತ ತಳ್ಳಾಗ್ತಾ ಬಂದೆ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳೋದು, ನನಗಂತೂ ಡೈವರ್ಸ್ ಬೇಕೇ ಬೇಕು ಅಂತ ಕೇಳ್ತಾವನೆ. ಹಂಗಾದ್ರೆ ಹುಡುಗಿ ಯಾರು ಹೇಳು, ನನಗೆ ಗೊತ್ತು, ನಾನು ಡೈರೆಕ್ಟರು, ಯಾವ ಹುಡುಗಿ ಹೇಳು ಅಂದಾಗ ನರ್ಸ್ನ ನಾನು ಇಷ್ಟಪಟ್ಟಿರೋದು ಅಂತಾನೆ. ಏನೋ ನರ್ಸ್ ಇಷ್ಟಪಟ್ಟಿದ್ಯಾ, ನಿನಗೆ ಒಂಚೂರು ಬುದ್ಧಿನೇ ಇಲ್ವ, ಏನೋ ಡಾಕ್ಟ್ರನ್ನ ಇಷ್ಟಪಡ್ತೀಯಾ ಅಂತ ಅಂದ್ಕೊಂಡಿದ್ರೆ ನರ್ಸ್ ಇಷ್ಟಪಡ್ತೀಯ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಡಾಕ್ಟ್ರು ಗಂಡಸು ಅಂತ ಅಂದ್ಬಿಡ್ತಾನೆ. ಹಂಗಂದ್ರೆ ಸರಿ ಆಯಿತು, ಅವಳು ನಾನು ನೋಡಬೇಕಲ್ಲ, ಹೆಂಗಿದ್ದಾಳೆ ಚೆನ್ನಾಗಿದ್ದಾಳಾ ಅಂತ ಕೇಳ್ತಾಳೆ.
ಆಮೇಲೆ ಡಿಪ್ರೆಷನ್ಗೆ ಹೋದಾಗ ಟ್ಯಾಬ್ಲೆಟ್ ಕೊಡುವಾಗ ಅವಳು ಇಷ್ಟ ಆದ್ಲು. ಅವಳ ಕಣ್ಗಳು ಹೆಂಗಿದೆ ಗೊತ್ತಾ, ಅವಳ ಫೇಸ್ ಹೆಂಗಿದೆ, ಅವಳ ಲಿಪ್ಸು ಆ ಥರ ಇದೆ, ಅವಳು ಸಖತ್ತಾಗಿದ್ದಾಳೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಹೊಗಳಿ 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 ಇವಳು ಹುರ್ಕೋತಾ ಇರ್ತಾಳೆ ಚೆನ್ನಾಗಿ. ಹೌದಾ ಅಂತ ಅಂದ್ಬಿಟ್ಟು ಅಲ್ಲಿ ಬೆಲ್ ಸೌಂಡ್ ಆಗುತ್ತೆ. ಅಲ್ಲಿ ನೋಡಿದ್ರೆ ನಿಕೋಲಾ ಬಂದಿರ್ತಾಳೆ. ನಿಕೋಲಾ ಅಂದ್ರೇ ಅವಳು ಇವನು ಪ್ರೀತಿಸ್ತಾರ ಹುಡುಗಿ. ಓ ನೀನೇನಾ ನಿಕೋಲಾ, ಹೆಂಗ್ ಗೊತ್ತಾಯ್ತು ನಿಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ, ನೀನು ಇಷ್ಟೊಂದು ಚೆನ್ನಾಗಿದೆಯಲ್ಲ, ನಿನಗೆ ನನ್ನ ಗಂಡ ಬಿದ್ದಿದ್ದಾನೆ ಅಂತ ಅನಿಸ್ತಾ ಇದೆ, ಡೌಟೇ ಇಲ್ಲ ಬಿಡು, ನನಗೆ ಇಷ್ಟೊಂದು ಇಷ್ಟ ಆಗ್ತಿದ್ಯಾ, ನನ್ನ ಗಂಡಂಗೆ ಇಷ್ಟ ಆಗ್ದೇ ಇರ್ತೀಯಾ, ಬಾ ಬಾ ಇವತ್ತು ಅವನಿಲ್ಲ ಮನೇಲಿ, ನಾವು ಹೊರಗಡೆ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ಮಾತಾಡ್ತಾರೆ. ಹಾಗೆ ಇಲ್ಲಿ ನೋಡಿದ್ರೆ ಕಟ್ಟಾಕ್ಬಿಟ್ಟವಳೆ ಗಂಡನ್ನೇ, ಪೂರ್ತಿ ಎಲ್ಲ ಪ್ಲಾಸ್ಟರಿಂದ ಕವರ್ ಮಾಡಿಬಿಟ್ಟಿರ್ತಾಳೆ ಲೀಲಾ. ಇಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಫೋನ್ ಎತ್ತಲ್ಲ ಬಿಡು ಅವನು ತುಂಬ ಬ್ಯುಸಿ ಇದ್ದರೆ ನನ್ನ ಫೋನೇ ಎತ್ತಲ್ಲ, ನಿನ್ನ ಫೋನ್ ಎತ್ತುತ್ತಾನಾ ಅಂತ ಹೇಳ್ತಾಳೆ. ಹೌದಾ ಸರಿ ಆಯಿತು, ಅವನೇನಾರ ಬಂದರೆ ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇವಳನ್ನ ಸಾಗಾಕ್ತಾಳೆ. ಹಾಗೆ ಮೆಲ್ಲ ಒಳಗಡೆ ಬರ್ತಾಳೆ. ಏಳಿಸಿ ಕುಣಿಸ್ತಾಳೆ ಗಂಡನ. ನೋಡು ನೀನು ಹೆಂಗೆಲ್ಲ ಅಂದರೆ ನನಗೆ ಬೇಜಾರಾಗಲ್ವ, ಈ ಥರ ಮಾಡಿದೆಯಲ್ಲ ಅಂತ. ನಾನು ಏನು ಮಾಡಲಿ ಡಾರ್ಲಿಂಗ್, ನಿನ್ನನ್ನು ಬಿಟ್ಕೊಡೋಕ್ಕಾಗ್ತಿಲ್ಲ. 3 ವರ್ಷದಿಂದ ಲವ್ ಮಾಡಿ ಪ್ರೀತಿಸಿ ಮದುವೆ ಆಗಿ ಈಗ ನಾನು ಬಿಟ್ಕೊಡ್ಬೇಕು ಅಂದರೆ ಆಗುತ್ತಾ? ನಾನು ನೀನು 3 ವರ್ಷ ಸಂಸಾರ ಮಾಡಿದ್ದೀವಿ, ನೆನಪಿರಲಿ. ಈ ಫೋಟೋ ನೆನಪಿದೆ ತಾನೇ, ನಾನು ನೀನು ಗಂಡ ಹೆಂಡ್ತಿ. ನೀನು ಹೆಂಗೆ ನನಗೆ ಪರಿಚಯ ಆದೆ ಅಂತ ಗೊತ್ತು ತಾನೇ. ನಾನು ಲಿಫ್ಟಲ್ಲಿ ಅಳ್ತಾ ಇದ್ದೆ, ಆವಾಗ ನೀನು ಕೈ ಕೊಟ್ಟು ಎತ್ತಿದೆ. ಹಾಗೆ ನನಗೆ ಪ್ರೀತಿ ಕೊಟ್ಟೆ, ನನ್ನನ್ನು ಪ್ರೀತಿಯಿಂದ ಮರಳು ಮಾಡಿ ನನ್ನನ್ನು ಮದುವೆ ಆದೆ. ಅದೆಲ್ಲ ನಿಂಗೆ ಗೊತ್ತಿಲ್ವಾ, ಮರ್ತೋಯ್ತಾ ಅಂದ್ಬಿಟ್ಟು ಫ್ಲ್ಯಾಶ್ ಬ್ಯಾಕಲ್ಲಿ ಇರೋದನ್ನೆಲ್ಲ ತೋರಿಸ್ತಾರೆ. ಅವ್ರ ಅಪ್ಪನೂ ಅಷ್ಟೇ, ನನ್ನ ಮಗಳನ್ನ ನೀನು ಕಣ್ಣೀರು ಹಾಕಿಸ್ತಾ ಇರೋ ಥರ ನೋಡ್ಕೊತೀಯ, ನಾನು ನಂಬಿಕೆ ಮೇಲೆ ಮದುವೆ ಮಾಡ್ತಿದ್ದೀನಿ ನಿನಗೆ, ಅನಾಥ ಆದ್ರೂ ಅಂದ್ಬಿಟ್ಟು ಮದುವೆ ಮಾಡಿ ಕೊಟ್ಟಿರ್ತಾನೆ. ನಾನು ಆ ದಿನ ಕೊಟ್ಟಂತಹ ಕಣ್ಣೀರು ನನ್ನ ಮಗಳನ್ಗೆ ಇವತ್ತು ನೀನು ದೂರ ಮಾಡಿದೆ ಅಂತ ಹೇಳ್ಬಿಟ್ಟು ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ಬಿಟ್ಟು ಕೊಟ್ಟಿರ್ತಾನೆ. ಹಾಗೆ ಎಷ್ಟೊಂದೆಲ್ಲ ಜಗಳ ಆಡಿದ್ವಿ ನಾನು ನೀನು, ಒಂದು ದಿನವೂ ಮಾತು ಬಿಟ್ಟಿರಲಿಲ್ಲ, ಒಂದು ದಿನವೂ ದೂರ ಆಗಿರಲಿಲ್ಲ, ಎಷ್ಟು ಹೊಡೆದಾಟ ಆಗಿತ್ತು ನಿನ್ನ ಮಧ್ಯೆ ಅಂತೆಲ್ಲ ಮಾತಾಡ್ಕೊತಿದ್ದಾಳೆ. ಮತ್ತೆ ಬಾತ್ರೂಮಿಗೆ ಕೂಡಾಕ್ತಾಳೆ ಹೀರೋನ. ಅಲ್ಲಿಗೆ ಅವ್ರ ಅಪ್ಪ ಬರ್ತಾನೆ, ಮಾವನು ಬಂದಿರ್ತಾನೆ. ಆವಾಗ ವಾಶ್ರೂಮ್ಗೆ ಹೋಗ್ಬೇಕು ಕಣಮ್ಮ ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾನೆ. ಇವನು ಕೆಳಗಡೆ ವಾಶ್ರೂಮ್ಗೆ ಹೋಗ್ತಾನೆ. ಇವಳು ನೋಡಿದ್ರೆ ಮೇಲ್ಗಡೆ ವಾಶ್ರೂಮಲ್ಲಿ ಕೂಡಾಕ್ಬಿಟ್ಟಿರೋದು ಅವನ್ನ. ಆಮೇಲೆ ಅಪ್ಪ ನಾನು ನಿನ್ನ ಜೊತೆ ಏನೋ ಮಾತಾಡಬೇಕು ಅಂತಾಳೆ. ಅಯ್ಯೋ ಪರ್ಸ್ನಲ್ ಆದರೆ ಇವ್ರ ಮುಂದೆ ಮಾತ್ರ ಬೇಡ ಕಣಮ್ಮ, ನಾವು ಇನ್ನೊಂದು ದಿನ ಮಾತಾಡೋಣ ಅಂದ್ಬಿಟ್ಟು ಅದನ್ನು ಅಲ್ಲಿಗೆ ಎತ್ತಾಕ್ತಾರೆ. ಇಲ್ಲೇ ಮಾವ ನೋಡಿ ವಾಶ್ರೂಮ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಓಡ್ತಾ ಇರ್ತಾನೆ. ಅಲ್ಲಿ ನೋಡಿದ್ರೆ ಅವ್ನು ಕುಂತವನೆ ಬಾತ್ರೂಮಲ್ಲಿ. ಆಮೇಲೆ ಇನ್ನೇನು ಮಾಡೋದು, ಇವಳು ಹೀರೋಯಿನ್ನು ಸತಾಯ ಗತಾಯ ಪ್ರಯತ್ನ ಪಡ್ತಾ ಇರ್ತಾಳೆ ತಡೆಯೋಕ್ಕೆ ಅಂತ, ತಡೆಯೋಕ್ಕಾಗೋದಿಲ್ಲ. ಆಮೇಲೆ ನೆಕ್ಸ್ಟು ಹೇಳ್ತಾ ಇರ್ತಾಳೆ, ನೋಡು ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ನಿಜವಾಗ್ಲೂ ನಾನು ನಿನ್ನನ್ನು ಬಿಟ್ಟು ಒಂದು ದಿನ ಕೂಡ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನೋಡಿದ್ರೆ ಕಳ್ಳ ಎಂಟ್ರಿ ಆಗೋನೆ ಮನೆಗೆ. ಏನೇನು ಎಲ್ಲೆಲ್ಲ ಐತೆ, ನನ್ನ ಮನೆ ತುಂಬ ಹುಡುಕ್ತೆ ಏನೂ ಸಿಗಲೇ ಇಲ್ವಲ್ಲ ಅಂತ ಕೇಳ್ತಾವನೆ. ಅದಕ್ಕೆ ಅಲ್ಲೆಲ್ಲ ಯಾಕೆ ಹುಡುಕ್ತೆ, ಕೆಳಗೈತೆ ಎತ್ಕೊಂಡ್ಬಿಟ್ಟು ಅವನೇ ದುಡ್ಡು ಎತ್ಕೊಳ್ಳೋಕ್ಕೆ ಇದು ಮಾಡ್ತಾನೆ. ಹಾಗೆ ಪ್ಲಾಸ್ಟರ್ ತೆಗ್ಬಿಡು ಅಂತಾನೆ. ನಾನಂತೂ ತೆಗಿಯಲ್ಲಪ್ಪ, ಪ್ಲಾಸ್ಟರ್ ತೆಗ್ಬಿಟ್ರೆ ನನ್ನ ಹೊಟ್ಟೆ ಮೇಲೆ ನಾನೇ ಹೊಡ್ಕೊಳ್ಳ, ಹೆಂಗೂ ಬೀಗ ಆಗ್ತಾಯಿಲ್ಲ, ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು ಏನು ಬೇಕದನ್ನ ಅಂತ ಹೇಳ್ತಾವನೆ. ಇಲ್ಲಿ ನೋಡಿದ್ರೆ ವಿಲನ್ನು ಕಿಡ್ನ್ಯಾಪ್ ಮಾಡಿಬಿಟ್ಟವನೆ. ನೋಡು ನಾನು ಇಟ್ಕೊಂಡು ಮೂವಿ ಮಾಡ್ತೀಯಾ ಇಲ್ವಾ ನೀನು, ಡೈರೆಕ್ಟರ್ ತಾನೇ ನೀನು, ನನಗೆ ಗೊತ್ತಿಲ್ಲ, ನನಗೆ ಒಂದು ಮೂವಿ ಮಾಡಲೇಬೇಕು, ನನ್ನನ್ನು ಹೀರೋ ಮಾಡಲೇಬೇಕು ಅಂತ ಕೇಳ್ಕೊತಾವನೆ. ಅದಕ್ಕೆ ನೀನೇನು ಸೆಟಪ್ಪೇ ಮಾಡಿಲ್ವೇನೋ, ನೋಡು ಸೆಟಪ್ ಅಂದರೆ ಏನು ಅಂತ ತೋರಿಸ್ತೀನಿ ಅಂದ್ಬಿಟ್ಟು ಆಲೆ ಗ್ಯಾಂಗ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊ ಬಂದಿರ್ತಾಳೆ ನಮ್ಮ ಲೀಲಾ. ಮೊದಲೇ ಡೈರೆಕ್ಟರ್ ಅಲ್ವಾ, ಅಲ್ಲಿ ವಿಲನ್ಗೆ ಎಲ್ಲರಿಗೂ ಹೊಡೆಯೋಕ್ಕೆ ಅವ್ರ ಕಡೆ ವಿಲನ್ಗಿರ್ತಾರಲ್ಲ ಡೂಪ್ಲಿಕೇಟ್ ವಿಲನ್, ಅವ್ರನ್ನೆಲ್ಲ ಕರ್ಕೊಬಂದಿರ್ತಾನೆ. ಇಲ್ಲಿ ನೋಡಿದ್ರೆ ಕಳ್ಳ ಹೊಡೆದು ಮಲಗಿಸ್ಬಿಟ್ಟವನೆ ಲೀಲನ್ನ. ಕತೆ ಕೇಳ್ತಾವನೆ, ಏನಾಯಿತು ಹೇಳು ಅಂತ. ಹಿಂಗೆ ನಂಗೆ ಟೈಮ್ ಕೊಡ್ತಿರಲ್ಲ, ಅದಕ್ಕೆ ಬೇರೆ ಹುಡುಗಿ ನೋಡ್ಕೊಂಡಿದ್ದೀನಿ ಅಂತಲೇ ಹೇಳ್ತಾನೆ. ಆಯಿತು ಇವಾಗ ಒಂದು ಊಹೆ ಮಾಡ್ಕೊ, ಬೋಟಲ್ಲಿ ಹೋಯ್ತಾ ಇದೆಯಾ ಅನ್ಕೋ, ಹಾಗೇ ಬೋಟಲ್ಲಿ ಒಂದು ತೂತಾದರೆ ಏನು ಮಾಡ್ತೀಯ ಅಂತಾನೆ. ಹಾಗೇ ನಾನೊಂದು ಕಾಲು ಇಡ್ತೀನಿ ಅಂತಾನೆ. ಹಂಗಾದ್ರೆ 4 ತೂತಾದರೆ 2 ಕೈ 4 ಕಾಲು, 2 ಕಾಲು ಎರಡನ್ನೂ ಇಟ್ಬಿಟ್ಟು 4 ತೂತು ಮುಚ್ಚುತ್ತೀನಿ ಅಂತ ಹೇಳ್ತಾನೆ ಹೀರೋ. ಇನ್ನೂ ಒಂದು ತೂತಾದರೆ ಏನು ಮಾಡ್ತೀಯ ಅಂತಾನೆ. ನಾನು ಕೆರೆ ಒಳಗಡೆ ತುಮುಕ್ತೀನಿ ಅಂತಾನೆ. ಆ ಮೊಸಳೆಗಳು ಹಸ್ಕೊಂಡು ಕೂತವೆ, ಏನು ಮಾಡ್ತೀಗ ಅಂತಾನೆ. ಊಹೆಯಿಂದ ಆಚೆಗೆ ಬಾ, ನೋಡು ಹೆಂಡ್ತಿ ಇರುವಾಗ ಬೇರೆ ಹುಡುಗಿನ ಊಹೆ ಮಾಡ್ಕೊಳ್ಳೋದು ಇಷ್ಟೇ ಕಷ್ಟ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಊಹೆ ಮಾಡ್ಕೊಳಕ್ಕೆ ಹೋಗಬೇಡ, ಬಿಟ್ಟಾಕ್ಬಿಡು ನೀನು ಅವಳನ್ನ, ನಿಕೋಲನೋ ಪಕ್ಕವಲನೋ ಅವಳನ್ನ ಬಿಟ್ಬಿಡು ಅಂತಾನೆ.
ಇಲ್ಲಿ ನೋಡಿದ್ರೆ ಎಲ್ಲರೂ ಬಂದ್ಬಿಟ್ರು ಡೈರೆಕ್ಟರ್ನ ಹುಡಿಕೊಂಡು ಲೀಲುನ ಹುಡಿಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಬಂದ್ಬಿಟ್ರು. ಇಲ್ಲಿ ನೋಡಿದ್ರೆ ನಿಕೋಲನು ಹುಡ್ಕ ಬಂದವಳೆ ಯಾರನ್ನ ಗೊತ್ತಾ? ಅವಳ ಲವ್ವರ್ನ ಹುಡಿಕ ಬಂದವನೆ ಸೇತುನ ಹುಡಿಕ ಬಂದವಳೆ. ಹಾಗೆ ಇಲ್ಲಿ ಮಾತಾಡ್ತವ್ರೆ. ಹಾಗೆ ಡೈವರ್ಸ್ ಪೇಪರ್ ಕೊಟ್ಟ ಇವಳ ಕೈಗೆ. ಡೈವರ್ಸ್ ಪೇಪರ್ಗೆ ಸೈನ್ ಮಾಡೇ ಬಿಟ್ಲು ನಮ್ಮ ಲೀಲಾ. ಹಂಗೇನೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ. ಹಾಗೆ ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ನಿಕೋಲಾ ಮತ್ತು ಇವರು ಇಬ್ಬರೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಳನ್ನ. ಹಾಗೆಯೇ ಅವಳು ಅನ್ಕಾನ್ಷಿಯಸ್ ಆಗಿರ್ತಾಳೆ. ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ, ತರಾತುರಿಲೇ ಸೇರಿಸ್ತಾರೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಆವಾಗಲೇ ಒಂದು ವಿಷಯ ಗೊತ್ತಾಗುತ್ತೆ. ಯಾಕಂದರೆ ಲೀಲಾ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಈಗ. ಸೇತು ಹೇಳ್ತಾನೆ, ಯಾಕೆ ಈ ವಿಷಯ ಮುಚ್ಚಿಟ್ಟೆ ನನ್ನಿಂದ ಅಂತ. ನೋಡು, ನಾನು ಪ್ರೆಗ್ನೆಂಟ್ ಅನ್ನೋ ಒಂದು ಟ್ರಂಪ್ ಕಾರ್ಡಿಂದ ನಿನ್ನನ್ನು ನನ್ನ ಜೊತೆ ಇರಿಸ್ಕೋಬೇಕು ಅನ್ನೋ ಆಸೆ ಇಲ್ಲ. ಈಗಲೂ ನಿನ್ಗೆ ಚಾನ್ಸ್ ಕೊಡ್ತೀನಿ, ನೀನು ಯಾರ ಜೊತೆ ಬೇಕೋ ಅವ್ರ ಜೊತೆ ಇರ್ಬೋದು ನೀನು ಅಂತ ಹೇಳ್ತಾನೆ. ಇವನಿಗಾಗಲೇ ಮನಸ್ಸು ಕರಗ್ಬಿಡ್ತು, ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ನನ್ನಿಂದ, ಈಗ ಬಿಡಬಾರ್ದು ಅನ್ನೋದೇ ಅವನ ಮನಸ್ಸಲ್ಲಿರೋದು. ಹಾಗೆ ಅವ್ರ ಅಪ್ಪನೂ ಕೂಡ ಬರ್ತಾನೆ, ನನ್ನ ಮಗಳು ತುಂಬ ಕಷ್ಟಪಟ್ಟಿದ್ಲು, ಈಗಾರು ಖುಷಿಯಾಗಿಡಪ್ಪ ಅಂತ. ಇಲ್ಲಿ ನೋಡಿದ್ರೆ ವಿಲನ್ನು ಕಿಡ್ನಾಪ್ ಮಾಡಿಬಿಟ್ಟವನೇ ಹೀರೋಯಿನ್ನು ಲೀಲಾನ. ಅವಳನ್ನ ಗಾಜಂದು ಒಂದು ಬಾಕ್ಸ್ ಒಳಗೆ ಕೂಡಾಕ್ಬಿಟ್ಟು ಅದರೊಳಗಡೆ ನೀರು ಬಿಡ್ತವನೆ. ಬೇಕು ಅನ್ನೋರು ಬಂದು ಬಿಡಿಸ್ಕೊಳ್ಳಿ, ಇಲ್ಲ ಅಂದರೆ ಸತ್ತೋಗ್ಬಿಡ್ತಾಳೆ ಲೀಲಾ ಅಂತವನೆ. ನಿಕೋಲಾ ಮತ್ತು ಸೇತು ಇಬ್ಬರು ನೋಡ್ತಾವ್ರೆ ಏನು ಮಾಡಬೇಕೀಗ ಅಂತ. ಇಲ್ಲಿ ಲಾಯರ್ ಬೇರೆ ಕಾಮೆಂಟ್ರಿ ಹೊಡಿಯೋಕ್ಕೆ ಒಂದು ಮೈಕ್ ತಗೊಬಿಟ್ಟು ಯಾರೇ ಏನೇನು ಮಾಡ್ತಾರೆ ಅನ್ನೋದು ಬೇರೆ ಹೇಳ್ತವನೆ ಲಾಯರು. ಬನ್ನಿ, ಯಾರು ಕಾಪಾಡ್ತೀರಾ ಕಾಪಾಡೋಗಮ್ಮ, ನಿಕೋಲನೋ ಕೊಕೊಕೋಲನೋ, ಹೋಗು ಬೇಗ ಕಾಪಾಡು ನೀನು ಅಂತ ಹೇಳ್ತವನೆ. ಅವಳು ಹಂಗೇ ಬಂಡೆಕಲ್ ಮೇಲೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮೇಲೆ ಹೋದ್ಲು. ಮೇಲ್ಗಡೆ ಹೋಗ್ತಾ ನಡ್ಕೊಂಡು ಹೋಗ್ತಾ ಅಲ್ಲಿ ನೀರು ಬೇರೆ ತುಂಬ್ತೈತೆ. ಲೀಲನ್ ಬಾಕ್ಸ್ ಒಳಗೆ, ಲೀಲಂದು ಗ್ಲಾಸ್ ಬಾಕ್ಸ್ ಇರುತ್ತಲ್ಲ ಅದರೊಳಗಡೆ ನೀರು ತುಂಬ್ತೈತೆ. ಇಲ್ಲಿ ಅವ್ರ ಅಪ್ಪ ಬಡ್ಕತ್ತವನೆ, ಹೋಗೋ, ನೀನೇನು ಗಂಡ ಅಲ್ವೇನೋ, ಹೋಗೋ ಹತ್ತು ಹೋಗೋ ಅಂತವನೆ. ಇವನು ಹತ್ಕೊಂಡು ಬಂದ ಹೀರೋ ಹತ್ಕೊಂಡು ಬಂದಾದಮೇಲೆ ಇಲ್ಲಿ ಅವಳೇ ಲೀಲಾ, ಅವಳೇ ಹೇಳ್ಕೊಟ್ಟಿರೋದು ವಿಲನ್ಗೆ, ನೋಡು ಇದೇನಾರ ನಿಜ ಅಂತ ಹೇಳಿದ್ರೆ ನೀನು ಮರ್ಡರ್ ಮಾಡಿಬಿಡ್ತೀನಿ, ನೀನು ಪೊಲೀಸ್ ಸ್ಟೇಷನ್ಗೆ ಕೇಸ್ ಹಾಕಿಸ್ಬಿಡ್ತೀನಿ ಕಿಡ್ನಾಪ್ ಮಾಡಿರೋದ್ರ ಬಗ್ಗೆ ಅಂತ ಹೇಳ್ತಾವಳೆ. ಆಮೇಲೆ ಹಾಸ್ಪಿಟ್ಲಿಂದ ಸ್ಕ್ಯಾನಿಂಗ್ ರೂಮಿಂದ ಲೀಲಾನ ಎತ್ಕೊಂಡು ಸೇತು ಹೊರಗಡೆ ಬರ್ತಿದ್ದಾನೆ. ಇದೇ ಹ್ಯಾಪಿ ಎಂಡಿಂಗು. ಈ ಮೂವಿ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕಿ.